ವಿನೂತನವಾದ ಐಪಿಎಲ್ ಮಾದರಿಯಲ್ಲಿ ತಂಡಗಳನ್ನು ಹರಾಜು ಮಾಡುವ ಮೂಲಕ ಆಟಗಾರರನ್ನು ಆಯ್ಕೆ ಮಾಡಿಕೊಂಡು ಪಂದ್ಯಾವಳಿಗಳನ್ನು ನಡೆಸುತ್ತಿರುವುದು ನಿಜಕ್ಕೂ ಇದು ಅಭಿನಂದನಾರ್ಹ ಎಂದು ಜಿಲ್ಲಾ ಸಹಕಾರಿ ಬ್ಯಾಂಕಿನ ನೂತನ ನಿರ್ದೇಶಕ ದೊಡ್ಡ ಸ್ವಾಮೇಗೌಡ ಹೇಳಿದರು. ಕೃಷ್ಣರಾಜನಗರ ತಾಲೂಕಿನ ಶ್ರೀ ಕೃಷ್ಣ ರಾಜೇಂದ್ರ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಸ್ವಾತಂತ್ರ್ಯ ದಿನಾಚರಣೆ ಪ್ರೀಮಿಯರ್ ಲೀಗ್ ಸೀಸನ್ 1 ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹರಾಜು ಮಾಡುವ ಮೂಲಕ ಆಯ್ಕೆ ಮಾಡಿಕೊಂಡು ಯಾವುದೇ ಜಾತಿಯಾಗಲಿ ಧರ್ಮವಾಗಲಿ ಇರುವುದಿಲ್ಲ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲಾ ಆಟಗಾರರು ಒಟ್ಟಿಗೆ ಸೇರಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿರುವುದು ನಿಜಕ್ಕೂ ಸಂತೋಷದಾಯಕ ವಿಷಯ. ಹಾಗಾಗಿ ಎಲ್ಲಾ ತಂಡಗಳಿಗೂ ಅಭಿನಂದಿಸುತ್ತಾ ಶುಭ ಹಾರೈಸಿದರು. ಸಂದೇಶ ಆಗಮಿಸಿ ಹೋಗು ಸ್ವಾತಂತ್ರ್ಯದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೆಲ್ಲರ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಕಾಂಗ್ರೆಸ್ನ ಮುಖಂಡರಾದಂತಹ ಪ್ರಸನ್ನ ಸರ್, ಶ್ರೀಯುತ ಪ್ರಸನ್ನ ಕೋರುತ್ತೇನೆ. ಮತ್ತೊಬ್ರು ಕಾಂಗ್ರೆಸ್ ಮುಖಂಡರಾದ ತಿಮ್ಶೆಟ್, ಮತ್ತೊಬ್ರು ಹಿರಿಯ ಮಾಜಿ ಶಿಕ್ಷಕ ಎಂಟು ತಂಡಗಳು. ಇದು ಒಂದು ವಿನೂತನವಾದ ರೀತಿಯಲ್ಲಿ ಇವತ್ತು ಐಪಿಎಲ್ ಮಾದರಿಯಲ್ಲಿ ತಂಡವನ್ನ ಹರಾಜು ಮಾಡಿ ಆಟಗಾರರನ್ನು ಆಯ್ಕೆ ಮಾಡಿಕೊಂಡು ಪಂದ್ಯಾವಳಿಯನ್ನು ನಡೆಸ್ತಾ ಇರೋದು ನಿಜಕ್ಕೂ ಇದು ಒಂದು ಅಭಿನಂದನಾರ್ಹವಂತ ಒಂದು ಕೆಲಸ. ಯಾಕೆಂದ್ರೆ ಈ ತರ ಹರಾಜು ಮಾಡಿ ಆಟಗಾರನ ಖರೀದಿ ಮಾಡಿ ಇದಕ್ಕೆ ಯಾವುದೇ ಒಂದು ಜಾತಿಯವರು ಆಡ್ತಾರೆ, ಒಂದು ಭಾಷೆಯವರು ಆಡ್ತಾರೆ, ಒಂದು ಧರ್ಮದವರು ಆಡ್ತಾರೆ ಅನ್ನೋದಿರಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಆಟಗಾರರು ಒಟ್ಟಿಗೆ ಸೇರಿ ಈ ಪಂದ್ಯವನ್ನು ಆಯೋಜನೆ ಮಾಡ್ತಾ ಇರೋದು ನಿಜಕ್ಕೂ ಬಹಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗವಹಿಸಬೇಕಾಯಿತು. ಅವರು ಊರಿನಲ್ಲಿ ಇಲ್ಲೇ ಪ್ರಯುಕ್ತ ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದೀನಿ. ಇಲ್ಲಿ ಆಡ್ತಾ ಇರುವಂಥ ಇವತ್ತು ಏನು 8 ತಂಡಗಳು ಭಾಗವಹಿಸಿದೆ, ಎಲ್ಲರಿಗೂ ಕೂಡ ಶುಭವಾಗಲಿ. ಆದರೆ ಯಾವುದೇ ಒಂದು ತೀರ್ಪಿನಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಏನೋ ಬಂದರೂ ಕೂಡ ಯಾರು ಕೂಡ ಅದು ದೊಡ್ಡದು ಮಾಡ್ಕೋಬೇಡಿ, ಗಂಭೀರವಾಗಿ ಪರಿಗಣಿಸದೆ ತಾವೆಲ್ಲರೂ ಕೂಡ ಏನು ನಾವು ಕ್ರೀಡಾ ಮನೋಭಾವ ಅಂತೇಳಿ ಆ ಕ್ರೀಡಾ ಮನೋಭಾವದಿಂದ ಎಲ್ಲ ಬಗೆಹರಿಸ್ಕೊಂಡು ಒಳ್ಳೇದಾಗಲಿ. ಇವತ್ತೇನು ಮಾಡ್ತಾ ಇರುವಂಥ ಕ್ರಿಕೆಟ್ ಪಂದ್ಯಾವಳಿ ತುಂಬ ಚೆನ್ನಾಗಿ ಮೂಡು ಬರಲಿ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಶುಭಾಶಯದ ಶುಭಕಾಮನೆಗಳನ್ನು ಹೇಳಿ ಇವತ್ತೇನು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಜಾಕೀರ್ ಸ್ನೇಹಿತರು ಇರ್ಬೋದು ಕಾಣಿದೆ. ಜಾಕೀರ್ ಮತ್ತು ಎಲ್ಲ ಅವರ ಸ್ನೇಹಿತರುಗಳು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಶುಭಾಶಯಗಳನ್ನು ತಿಳಿಸ್ತೀನಿ. ಯಾಕೆಂದ್ರೆ ಒಂದು ಪಂದ್ಯವನ್ನು ಆಚರಣೆ ಮಾಡಿ ಜಮೀರು ಆನೆ ಅನ್ನೋ ತಂಡ ಅಂತ ಹೇಳ್ಬಿಟ್ಟೆ ಅಷ್ಟೇ. ಜಮೀರು ಆನೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರೊಬ್ಬರ ಹೆಸರು ನನಗೆ ಗೊತ್ತಿತ್ತು, ಅದಕ್ಕೋಸ್ಕರ ಯಾರು ಅನ್ಯತಾ ಭಾವಿಸಬೇಡಿ.
ಎಲ್ಲ ನಡೆಸ ಎಲ್ಲ ತಂಡಗೆ ನಾನು ಶುಭಾಶಯಗಳನ್ನ ಹೇಳಿ ಇನ್ನೂ ಉತ್ತಮವಾದಂಥ ಕೆಲಸವನ್ನು ಇನ್ನು ಮುಂದೆ ಕೂಡ ನೀವು ಮಾಡಿ, ನಿಮಗೆ ಎಲ್ಲ ರೀತಿಯ ಸಹಕಾರ ಬೆಂಬಲ ಯಾವತ್ತೂ ಶಾಸಕರದಿರುತ್ತೆ. ಶಾಸಕರು ಯುವಕರು, ನೀವು ಯುವಕರಿಗೆ ಬೆಂಬಲವಾಗಿ ನಿಲ್ಲಿ, ಅವರು ನಿಮಗೆ ಬೆಂಬಲವಾಗಿ ನಿಲ್ತಾರೆ. ಯಾವತ್ತು ನಿಮ್ಮ ಜೊತೆ ಅವ್ರು ಇರ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೆಲ್ಲ ಕರೆಸಿ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ನಿಮಗೆಲ್ಲರೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಎಲ್ರಿಗೂ ಕ್ರೀಡಾಪಟುಗಳಿಗೆ ತಮಗೆಲ್ಲರೂ ಕೂಡ ಶುಭಾಶಯದ ಶುಭಕಾಮನೆಗಳನ್ನು ಹೇಳಿ ನಾನು ಮಾತನ್ನ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.